ನಾನು ವಿದ್ಯಾಶ್ರೀ. ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ನಿನ್ನೆ ತಾನೇ ನಾನು ಕೂಡ ಸೂ ಫ್ರಮ್ ಸೋ ಅನ್ನುವಂತಹ ಒಂದು ಚಿತ್ರವನ್ನು ನೋಡ್ಕೊಂಡು ಬಂದೆ. ಇದು ಕ್ರೇಜು, ಎಲ್ಲರೂ ನೋಡ್ತಿದ್ದಾರೆ, ಇಷ್ಟೆಲ್ಲ ಹೊಗಳ್ತಿದ್ದಾರೆ, ಏನಿದೆ ಇದರಲ್ಲಿ ಅನ್ನುವಂತಹ ಒಂದು ಕುತೂಹಲ ಕೂಡ ನನ್ನಲ್ಲಿ ಕಾಡ್ತಾ ಇತ್ತು. ಸೊ ಹಾಗಾಗಿ ನಾನು ಕೂಡ ಈ ಒಂದು ಚಿತ್ರವನ್ನು ನೋಡ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನಿಮ್ಗೇನಾದರೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು ಅಥವಾ ಏನಾದರೂ ಉಸಿರಾಟದ ತೊಂದರೆ ಇದ್ದರೆ ಪ್ಲೀಸ್ ದಯವಿಟ್ಟು ನೋಡೋಕೆ ಹೋಗ್ಬಿಡ್ರಿ. ಏಕೆಂದರೆ ನೀವು ನಗು ಫೋರ್ಸಿಗೆ ನಿಮ್ಮ ಹೊಟ್ಟೆ ನೋವಾಗೋದು ಖಚಿತ. ಅಲ್ಲದೆ ಉಸಿರಾಟ ಕೂಡ ಉಸಿರು ತೆಗೆದುಕೊಳ್ಳೋಕ್ಕೂ ನಿಮಗೆ ಆಸ್ಪದ ಇರೋದಿಲ್ಲ. ಅಷ್ಟು ಕಾಮಿಡಿ ಮತ್ತು ಅಷ್ಟು ಚೆನ್ನಾಗಿದೆ ಫಿಲ್ಮ್ ಅಂದರೆ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜ್ ಬಿ ಶೆಟ್ಟಿ ಅವರು ಎಂಟ್ರಿ ಆಗುತ್ತೆ ನೋಡಿ, ಆವಾಗ ಥಿಯೇಟರಲ್ಲಿ ಫುಲ್ ಸೀಳೆ ಚಪ್ಪಾಳೆ ಎದ್ದು ಕೊಂದಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏಕೆಂದರೆ ಅಷ್ಟು ಚೆನ್ನಾಗಿದೆ ಫಿಲ್ಮು. ಅದರಲ್ಲಿ ಯಾವುದೇ ರೀತಿಯ ಆಡಂಬರ ಇಲ್ಲ, ಯಾವುದೇ ರೀತಿಯ ಹಬ್ಬದ ಪ್ರಚಾರ ಇಲ್ಲ, ಕಟ್ಔಟ್ಗಳಿಲ್ಲ. ಇದು ಯಾವ ರೀತಿ ಪ್ರಚಾರವನ್ನು ಪಡ್ಕೊಳ್ತಾ ಇದೆ ಅಂದರೆ, ನೋಡಿ ಬಂದಂತಹ ಪ್ರೇಕ್ಷಕರೇ ಇದರ ಒಂದು ರಿವ್ಯೂಸನ್ನು ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ, ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನೀವು ಈ ಫಿಲ್ಮ್ ನೋಡಬಹುದು. ತುಂಬಾ ಅದ್ಭುತವಾಗಿದೆ. ಏನಾದರೂ ನಿಮ್ಮಲ್ಲಿ ಟೆನ್ಷನ್ಸ್ಗಳಿದ್ರೆ, ಅಯ್ಯೋ ಏನಪ್ಪ ಇದು ಜೀವನ, 3 ಹೊತ್ತು ಕೆಲಸ ಮಾಡಿ ಮಾಡಿ ಸಾಕಾಗಿದೆ, ನನಗೇನಾದರೂ ರಿಲೀಫ್ ಬೇಕು, ಮೆಂಟಲಿ ನಾನು ರಿಫ್ರೆಶ್ ಆಗಬೇಕು ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಸೂ ಫ್ರಮ್ ಸೋ ಅನ್ನುವಂತಹ ಒಂದು ಫಿಲ್ಮನ್ನು ನೋಡಿಕೊಂಡು ಬರಲೇಬೇಕು. ಸೊ ಕಳೆದ 2-3 ವರ್ಷಗಳಿಂದ ಅಷ್ಟೊಂದು ಕನ್ನಡ ಚಿತ್ರರಂಗವನ್ನು ಮೇಲಕ್ಕೆ ಎತ್ತುವಂತಹ ಒಂದು ಸಿನಿಮಾಗಳು ಯಾವುವು ಅಷ್ಟರ ಮಟ್ಟಿಗೆ ಕಾಣಿಸ್ಕೊಂಡಿದ್ದಿಲ್ಲ. ಆದರೆ ಈ ಚಿತ್ರ ಮಾತ್ರ ಬಾಕ್ಸ್ ಆಫೀಸನ್ನು ಲೂಟಿ ಮಾಡಿಬಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಸಿಗ್ತಾ ಇರಲಿಲ್ಲ. ಥಿಯೇಟರ್ಗಳಲ್ಲಿ ಕನ್ನಡ ಚಿತ್ರರಂಗವನ್ನು ತೆಗೆದುಕೊಳ್ಳಲು ಹಿಂಜರಿತಿದ್ದಂತಹ ಅದೇ ಓನರ್ಗಳು ಇದೀಗ ಈ ಫಿಲ್ಮ್ ತೆಗೆದುಕೊಳ್ಳೋದಕ್ಕೆ ಮುಗಿಬಿಡ್ತಾ ಇದ್ದಾರೆ. ಮೈ ಶೋ ಅಲ್ಲೂ ಕೂಡ ಸೀಟ್ಗಳು ಸಿಗ್ತಾ ಇಲ್ಲ. ಅಷ್ಟೊಂದು ಹೌಸ್ಫುಲ್ ಶೋನ ನೀಡ್ತಾ ಇದೆ ಈ ಸೂ ಫ್ರಮ್ ಸೋ. ಈ ಫಿಲ್ಮ್ ಬಗ್ಗೆ ಹೇಳಬೇಕಂದ್ರೆ, ಒಂಟಿ ಮಹಿಳೆ ಸಮಾಜದಲ್ಲಿ ಬದುಕುವುದು ಎಷ್ಟು ಕಷ್ಟನೋ ಅದೇ ರೀತಿ ಒಂಟಿ ಹೆಣ್ಮಗಳು ತಮ್ಮ ಮನೆಯವರಿಂದಲೂ ಆಕೆ ಸಂರಕ್ಷಿಸಿಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ಕೂಡ ಇದರಲ್ಲಿದೆ. ಈ ಫಿಲ್ಮ್ನಲ್ಲಿ ಯಾರು ಹೀರೋಗಳಿಲ್ಲ, ಯಾರು ವಿಲನ್ಗಳಿಲ್ಲ, ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂತಹ ಯಾವುದೇ ರೀತಿಯ ಒಂದು ಗೊಂದಲಗಳಿರಲ್ಲ. ಪ್ರತಿಯೊಂದು ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಪ್ರತಿಯೊಬ್ಬರು ಹೀರೋಗಳೇ, ಪ್ರತಿಯೊಬ್ಬರು ಇಲ್ಲಿ ಮುಖ್ಯ ಪಾತ್ರಧಾರಿಗಳೇ ಆಗಿದ್ದಾರೆ. ಅಷ್ಟೊಂದು ಚೆನ್ನಾಗಿರುವಂತಹ ಫಿಲ್ಮ್ ಇದಾಗಿದೆ. ಒಂದು 5 ನಿಮಿಷದವರೆಗೂ ಸುಮ್ಮನೆ ಇರ್ತೀರ. ಅದಾದ ತಕ್ಷಣ ಒಂದು 20 to 30 ಮಿನಿಟ್ಸ್ ನೀವು ನಕ್ಕು ಸಾಕಾಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿದೆ ಫಿಲ್ಮು ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಯ್ಯೋ ಅದಕ್ಕೆ ಇರ್ಬೋದು ಎಲ್ಲರೂ ಚೆನ್ನಾಗಿದೆ ಫಿಲ್ಮು ಅಂತಿದ್ದಾರೆ ಅಂತ ನೀವೇ ಅನ್ನೋಕೆ ಸ್ಟಾರ್ಟ್ ಮಾಡ್ತೀರ. ಫಿಲ್ಮ್ ಮುಗಿದ ಮೇಲೂ ಏನು ಲಾಸ್ಟಲ್ಲಿ ಎಂಡಲ್ಲಿ ಕೂಡ ನೇಮ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಆದರೂ ಕೂಡ ಥಿಯೇಟರಲ್ಲಿ ಜನ ನಿಂತು ಅದನ್ನು ನೋಡ್ತಿರ್ತಾರೆ. ಅಷ್ಟೊಂದು ಥಿಯೇಟರನ್ನು ಬಿಟ್ಟು ಹೊರಗಡೆ ಬರೋಕೆ ಆಗೋದಿಲ್ಲ. ಅಷ್ಟು ನಿಮ್ಮನ್ನು ಈ ಫಿಲ್ಮ್ ಕಾಡುತ್ತೆ. ಬಂದ ಮೇಲೂ ಕೂಡ 2 ದಿನ ನಿಮ್ಮ ತಲೆಯಲ್ಲಿ ಅದೇ ಸೀನ್ಸ್ಗಳು, ಅದೇ ಒಂದು ಕಾಮಿಡಿ, ಅದೇ ಒಂದು ಎನರ್ಜಿ ಎಲ್ಲವೂ ಕೂಡ ನಿಮ್ಮಲ್ಲಿ 2 ದಿನದವರೆಗೂ ಇರುತ್ತೆ. ಅಷ್ಟು ಚೆನ್ನಾಗಿದೆ. ರವಿ ಅಣ್ಣ ಅಂತೂ ಸೂಪರ್ ಆಗಿದ್ದಾರೆ ಇದರಲ್ಲಿ. ಅದೇ ರೀತಿ ಎಲ್ಲರ ಒಂದು ರವಿ ಅಣ್ಣನಿಗೆ ಇರುವಂತಹ ಫ್ಯಾನ್ ಬೇಸ್ಗಿಂತ ಭಾವ ಬಂದರು ಅನ್ನುವಂತಹ ಈ ಭಾವನೆಗೆ ಕೂಡ ತುಂಬಾ ದೊಡ್ಡ ಫ್ಯಾನ್ ಹುಡ್ಕೊಂಡ್ಬಿಟ್ಟಿದೆ ಈಗ. ಅಷ್ಟೊಂದು ಚೆನ್ನಾಗಿ ಫಿಲ್ಮನ್ನು ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಎಂಟ್ರಿ ಅಂತೂ ಮಾತ್ರ ಸಖತ್ತಾಗಿದೆ. ಸೊ ಅದೇ ರೀತಿ ಇವರು ಇಷ್ಟು ಚೆನ್ನಾಗಿ ಫಿಲ್ಮನ್ನು ಮಾಡಿದ್ದಾರೆ. ನೀವು ಒಂದ್ಸತಿ ನೋಡಿ. ಇದರಲ್ಲಿ ಕಾಮುಕ ತನ್ನ ಕಾಮದ ದಾಹವನ್ನು ತೀರಿಸ್ಕೊಳ್ಳೋಕೆ ಮಾಡುವಂತಹ ಒಂದು ಕೆಲಸದಿಂದ ಎಷ್ಟೆಲ್ಲ ಅನಾಹುತಗಳು ಸಂಭವಿಸ್ತವೆ, ಎಷ್ಟೆಲ್ಲ ಸಮಸ್ಯೆಗಳಿಗೆ ಆತ ಸಿಕ್ಕಾಕೊಳ್ತಾನೆ. ಆ ಸಮಸ್ಯೆಯಿಂದ ಪಾರಾಗಲು ಏನೆಲ್ಲ ಸಂಚನ ರೂಪಿಸ್ತಾನೆ. ಅದರಿಂದ ಆ ಮಹಿಳೆಗೆ ಆಗುವಂತಹ ಒಂದು ಆತ ಮಾಡಿದಂತಹ ಒಂದು ಸಂಚಿನಿಂದ ಹೇಗೆ ಒಬ್ಬ ಮಹಿಳೆಯ ಜೀವನವನ್ನು ಆತ ಕಾಪಾಡ್ತಾನೆ ಅನ್ನೋದು ಈ ಫಿಲ್ಮ್ನ ತಾತ್ಪರ್ಯವಾಗಿರ್ತದೆ. ತುಂಬಾ ಉತ್ತಮವಾಗಿದೆ. ಪ್ಲೀಸ್ ಎಲ್ಲರೂ ಹೋಗಿ ಫಿಲ್ಮನ್ನು ನೋಡಿ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಮತ್ತು ನೀವು ಕೂಡ ಹಾನೆಸ್ಟ್ ರಿವ್ಯೂವನ್ನು ಕೊಡಿ. ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ಕೂಡ ಕನ್ನಡ ಚಿತ್ರರಂಗ ಯಾವತ್ತೂ ಕೆಳಗೆ ಬೀಳೋದು ಇಲ್ಲ. ಕೆಳಗೆ ಬೀಳೋಕೆ ನಮ್ಮ ಒಂದು ಡೈರೆಕ್ಟರ್ಸ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಲೆಜೆಂಡ್ಸ್ ಯಾವತ್ತೂ ಕೆಳಗೆ ಬೀಳೋಕೆ ಬಿಡೋದೂ ಇಲ್ಲ.
ಅಷ್ಟು ಹೌಸ್ಫುಲ್ ಆಗಿದೆ. ಥಿಯೇಟರ್ ಸಿಗ್ತಾ ಇಲ್ಲ ಈ ಒಂದು ಫಿಲ್ಮ್ಗೆ, ಅಷ್ಟೊಂದು ಚೆನ್ನಾಗಿರುವಂತಹ ಫಿಲ್ಮನ್ನು ಮಾಡಿದ್ದಾರೆ. ನಮ್ಮ ಸುತ್ತಮುತ್ತಲು ನಡೆಯುವಂತಹ ಒಂದು ಪ್ರತಿಯೊಂದು ವಿಷಯವನ್ನು ಕೂಡ ಸೂಕ್ಷ್ಮವಾಗಿ ತೆಗೆದುಕೊಂಡು ಪ್ರತಿಯೊಂದರಲ್ಲಿಯೂ ಕೂಡ ಅಷ್ಟು ಚೆನ್ನಾಗಿ ಜೀವವನ್ನು ತುಂಬಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಜೀವವನ್ನು ತುಂಬಿದ್ದಾರೆ. ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ಅದ್ಭುತವಾಗಿ ಪ್ರೇಕ್ಷಕರನ್ನು ಸೆಳೀತವೆ. ಅಷ್ಟೊಂದು ಅದ್ಭುತವಾಗಿ ಆ್ಯಕ್ಟಿಂಗ್ಗಳನ್ನು ಮಾಡಿದೆ. ಆ್ಯಕ್ಟಿಂಗ್ ಅಂತ ಅನಿಸೋದೇ ಇಲ್ಲ ಬಿಡಿ, ಯಾಕಂದರೆ ತುಂಬಾ ನ್ಯಾಚುರಲ್ ಆಗಿದೆ. ಕಾಮನ್ ಆಗಿ ನೀವೆಲ್ಲ ಯಾವ ರೀತಿ ಇರ್ತೀವೋ ಅದೇ ರೀತಿಯಾಗಿ ಆ ಫಿಲ್ಮ್ನಲ್ಲಿ ನೀವು ನೋಡ್ತೀರಾ. ತುಂಬ ಕಾಮಿಡಿ ಆಗಿದೆ. ಮಾತಿನಲ್ಲೂ ಕೂಡ ಅಷ್ಟು ಚೆನ್ನಾಗಿ ಕಾಮಿಡಿಯನ್ನು ತಂದಿದ್ದಾರೆ. ಅವರು ಮಾತಾಡುವಂತಹ ಮಾತಿನಲ್ಲಿ ಯಾವುದೇ ರೀತಿಯ ಡಬಲ್ ಮೀನಿಂಗ್ಸ್ ಇಲ್ಲ. ಡಬಲ್ ಮೀನಿಂಗಲ್ಲಿ ಏನಾದರೂ ಇರ್ಬೋದೇನೋ, ಅದಕ್ಕೆ ಜನ ಇಷ್ಟು ನಕ್ಕು ಸುಸ್ತಾಗ್ತಾ ಇದ್ದಾರೆ ಅಂತಿದ್ರೆ ಅದು ಕೂಡ ತಪ್ಪು. ಯಾಕಂದರೆ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಕೂಡ ಇದರಲ್ಲಿ ಇಲ್ಲ. ಸುಮ್ಮನೆ ಸಾಧಾರಣವಾಗಿ ಕಾಮನ್ ಆಗಿ ಮಾತಾಡಬೇಕಾದ್ರೆ ಹುಟ್ಟುವಂತಹ ಕಾಮಿಡಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ. ತುಂಬಾನೇ ಅದ್ಭುತವಾಗಿದೆ. ಅಲ್ಟಿಮೇಟ್ ಆಗಿದೆ ಫಿಲ್ಮು. ಪ್ರತಿಯೊಬ್ಬರು ಹೋಗಿ ನೋಡಲೇಬೇಕು. ನೋಡಿ ಮತ್ತು ನೀವು ಕೂಡ ನಿಮ್ಮ ರಿವ್ಯೂನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗಾಗಲೇ ಫಿಲ್ಮನ್ನ ನೋಡಿದರೆ ನಿಮಗೆ ಯಾವ ಪಾತ್ರ ಇಷ್ಟ ಆಯಿತು, ಯಾವ ಒಂದು ಸೀನ್ ಇಷ್ಟ ಆಯಿತು, ಅದರ ಒಂದು ಚರ್ಚೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಮಾಡ್ಬೋದು. ನಿಮಗೆ ಈ ಫಿಲ್ಮ್ ಎಷ್ಟು ಇಷ್ಟ ಆಯಿತು, 100ಗೆ ಎಷ್ಟು ಪಾಯಿಂಟ್ಸ್ನ ನೀವು ಕೊಡ್ತೀರಾ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಸ್ ಅ ಪ್ರೇಕ್ಷಕನಾಗಿ ಇದಾಗಿತ್ತು ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರದ ಹಾನೆಸ್ಟ್ ರಿವ್ಯೂ. ನಿಮಗೂ ಏನು ಅನಿಸಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.